ಸರ್ವಪಾಪೈ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಭಗವಂತ ಹೇಳ್ತಾ ಇದ್ದಾನೆ, ಯಾರಿಗಾದರೂ ಒಳ್ಳೆ ಬುದ್ಧಿ ಇದೆ, ಅದನ್ನು ನೋಡಿ ನಾನು ಕೊಟ್ಟದ್ದು ಅಂತ ತಿಳ್ಕೊಳ್ಳಿ. ಯಾರಿಗಾದರೂ ಬುದ್ಧಿ ಇಲ್ಲ, ಅದು ನಾನು ಕೊಟ್ಟದ್ದು ಅಂತಲೇ ತಿಳ್ಕೊಳ್ಳಿ. ಮತ್ತು ಯಾರಿಗಾದರೂ ಮೋಹಕ್ಕೆ ಒಳಗಾಗಿದ್ದಾರೆ ನನ್ನಿಂದಲೇ, ಕ್ಷಮ ಸತ್ಯ ದಮ ಈ ಎಲ್ಲ ಗುಣಗಳು ಜೀವನದಲ್ಲಿ ಬರುವ ಸುಖ ದುಃಖ ಭವ ಅಭಾವ ಭಯ ಅಭಯ ಇವೇ ಮೊದಲಾದದ್ದು. ಅಹಿಂಸಾ ಸಮತ ತೃಪ್ತಿ ದಾನ ಯಶಸ್ಸು ಅಯಶಸ್ಸು ಭವಂತಿ ಭಾವಾಹ ಭೂತಾನಾಂ. ಪ್ರಾಣಿ ಪ್ರಪಂಚಕ್ಕೆಲ್ಲ ಇವು ಭಾವ ಅಂದರೆ ಭವಿಸೋದು, ಉಂಟಾಗೋದು ಮತ್ತಯೇವ ನನ್ನಿಂದಲೇ. ನಾವು ಅವ್ರು ಹೀಗೆ ಇವ್ರು ಹಾಗೆ ಯಾರ್ಯಾರ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ಒಳಗಿರುವ ಭಗವಂತನನ್ನು ಮರೆತು ಮಾತಾಡ್ತಾ ಇದ್ದೀವಿ. ಮರಿಬೇಡ ಅಂತಾರೆ. ಯಾರಿಗೇನೇ ಬಂದಿದ್ದರೂ ಅದೆಲ್ಲ ನನ್ನಿಂದ ಅಂತ ತಿಳ್ಕೊ. ಪೋಪು ದಿಪ್ಪುದು ಬಪ್ಪುದೆಲ್ಲವ ರಮಾಪತಿಗೆ ಅಧಿಷ್ಠಾನವೆನ್ನೋ. ಜೀವನದಲ್ಲಿ ಏನಾಗ್ತಾ ಇದೆ, ಏನು ನೋಡ್ತಾ ಇದ್ದೀರಿ, ಏನು ನಡೀತಾ ಇದೆ, ಇದೆಲ್ಲದಕ್ಕೆ ಯಾರು ಕಾರಣ? ಯಾರ್ಯಾರನ್ನೋ ಕಾರಣ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಭಗವಂತನ ವಿಭೂತಿಯನ್ನು ನೋಡಿ, ವೈಭವವನ್ನು ನೋಡಿ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಕೆಲವರು ಭಾರೀ ಬುದ್ಧಿವಂತರಿರ್ತಾರೆ, ಭಾರೀ ಜ್ಞಾನಿಗಳಿರ್ತಾರೆ, ಭಾರೀ ನಾಲೆಡ್ಜ್. ಆದರೆ ಇದ್ದಕ್ಕಿದ್ದ ಹಾಗೆ ಭಗವಂತ ಅದನ್ನು ತಿರೋಹತ ಮಾಡಿಬಿಡ್ತಾನೆ. ತಿರೋಹತ ಮಾಡಿ ಕೋಮಾ ಸ್ಟೇಜ್ಗೆ ಹಾಕಿಬಿಟ್ಟ ಅಂದರೆ ಎದುರಿಗೆ ಹೆಂಡತಿ ನಿಂತರೂ ಕೂಡ ಐಡೆಂಟಿಫೈ ಮಾಡುವ ಯೋಗ್ಯತೆ ಇಲ್ಲದ ಹಾಗೆ ಮಾಡಿಬಿಡ್ತಾನೆ. ಹಿಂದೆ ಪಾಠ ಪ್ರವಚನದಲ್ಲಿ ತಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಬೇಕಾದ ವೇದಾಂತವನ್ನು ಪಾಠ ಪ್ರವಚನ ಮಾಡಿದವರೂ ಕೂಡ ಒಂದೊಂದು ದಿನ ಎಲ್ಲ ಸ್ಮೃತಿಯನ್ನು ಕಳ್ಕೊಂಡು ಜೀವ ಇರುವ ಬೊಂಬೆಯಾಗಿಬಿಡ್ತಾರೆ. ಇದು ಯಾರು ಮಾಡಿದ್ದು? ಅವತ್ತು ಯಾರು ಮಾಡಿದ್ದು? ಅವತ್ತಷ್ಟು ಜ್ಞಾನ ಕೊಟ್ಟದ್ದು ಯಾರು? ಇವತ್ತು ಜ್ಞಾನ ತಿರೋಹತ ಮಾಡಿದ್ದು ಯಾರು? ಸುಖ ಕೊಟ್ಟದ್ದು ಯಾರು? ದುಃಖ ಕೊಟ್ಟದ್ದು ಯಾರು? ಎಷ್ಟೋ ಜನಗಳಿಗೆ ಭಾರೀ ಒಂದು ಕ್ಷಮಾಗುಣ, ಸತ್ಯ ಹೇಳುವ ಗುಣ, ಶಮೋ ಮನ್ನಿಷ್ಠತಾ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ. ಒಳ್ಳೆ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿರ್ತಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ಕಠಿಣವಾಗಿ ಚಾತುರ್ಮಾಸ್ಯವನ್ನು ಮಾಡ್ತಾರೆ. ಒಂಚೂರು ಅವ್ರ ನಾಲ್ಗೆ ಅಪ್ಪಿ ತಪ್ಪಿ ಕೂಡ ತಿನ್ನಬೇಕು ಹೋಗಲ್ಲ. ಏನು ಆಚಾರ್ಯ, ಏನು ಸ್ಟ್ರಿಕ್ಟಾಗಿ ಪಾಲಿಸ್ತಾರ್ರಿ, ಏನು ಮಾಡಿ ಅನ್ಬೇಡಿ. ಒಳಗೆ ನಿಂತು ಭಗವಂತ ಅವರಲ್ಲಿ ನಡೆಸ್ತಾ ಇದ್ದಾನೆ. ಅವನ ವೈಭವ ನೋಡ್ರಿ. ಇಂದ್ರಿಯ ನಿಗ್ರಹ ಅವನಿಂದ. ಭಗವಂತನಲ್ಲಿ ಮನಸ್ಸು ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಬುದ್ಧಿ ಭಗವಂತನಲ್ಲಿ ನಿಲ್ಲುವಿಕೆ ಇದೆಯಲ್ಲ, ಅದು ಅವನು ಕೊಟ್ಟರೆ ಉಂಟ್ರಿ. ನಾವೇ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಹೇಳಿದ್ರಿ ಆಚೆ. ಅದಕ್ಕೆ ನಾನು ಏನು ಮಾಡೋಕ್ಕೆ ಹೋಗಲ್ಲಪ್ಪ, ಸುಮ್ಮನೆ ಊಟ ತಿಂಡಿ ಮಾಡ್ಕೊಂಡಿದ್ದೀನಿ ಆರಾಮಾಗಿ. ಹಾಗರ್ಥ ಅಲ್ಲ ರೀ. ನಿಮ್ಮದು ಪ್ರಯತ್ನ ಇರಬೇಕು. ನಿಮ್ಮ ಪ್ರಯತ್ನ ಅಂದರೆ ಅಧೀನವಾದ ಪ್ರಯತ್ನ. ಸ್ವತಂತ್ರವಾಗಿ ನಮಗೇನಿಲ್ಲ. ನಾವೇನು ಮಾಡಿದ್ರೂ ಅದು ಭಗವಂತನದೇ. ನಮ್ಮ ಯೋಗ್ಯತೆ ಮೀರಿ ಅವನು ಏನೂ ಮಾಡಿಸಲ್ಲ. ಆದರೆ ಅದನ್ನು ತಿಳಿದಿರಬೇಕು ನಾವು. ಎಲ್ಲವೂ ನನ್ನಿಂದೆ ಆಗ್ತಕ್ಕಂಥದ್ದು. ನನ್ನನ್ನು ಬಿಟ್ಟು ಮತ್ತಾರೂ ಇದಕ್ಕೆ ಕಾರಣರಲ್ಲ. ಇಷ್ಟನ್ನು ಹೇಳಿ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಹಿಂದಿನ ಮನ್ವಂತರದಲ್ಲಿ ಇದ್ದ ವಸಿಷ್ಠರೇ ಮೊದಲಾದ 7 ಜನ ಋಷಿಗಳು, ಮಕ್ಕಳು ಮೊಮ್ಮಕ್ಕಳು ಅಂತ ಕಾಣುವ ಎಲ್ಲ ಪ್ರಜೆಗಳು, ಪೂರ್ವಕಲ್ಪದಲ್ಲಿ ಬ್ರಹ್ಮಮಾನಸ ಪುತ್ರರಾದ ಸ್ವಯಂಭುವ ಮೊದಲಾದ ಮನುಗಳು, ಇವರೆಲ್ಲರಿಗೆ ನಾನೇ ಕಾರಣ ಅಂತ ತಿಳ್ಕೊ. ನನ್ನಿಂದಲೇ ಇವರ ಹುಟ್ಟು. ಭಗವಂತನ ಅನುಗ್ರಹ ಇಲ್ಲದೆ ಹಿಂದಿನವರು ಯಾರೂ ಜನಿಸಲಿಲ್ಲ. ಇದರರ್ಥ ಇಂದಿನವರು ಅವನ ಅನುಗ್ರಹದಿಂದಲೇ ಜನಿಸಿದ್ದಾರೆ. ಮುಂದಿನ ಮನ್ವಂತರದಲ್ಲಿ ಯಾರು ಬಂದರೂ ಕೂಡ ಅವರೆಲ್ಲರ ಹುಟ್ಟಿಗೆ ನಾನೇ ಕಾರಣ.
ಹೀಗೆ ತಿಳ್ಕೊ. ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ಯತ್ರ ಸಂಶಯ. ನನ್ನ ಈ ಪ್ರಭಾವ ಅಂದರೆ ನನ್ನ ಈ ಸಾಮರ್ಥ್ಯ. ಯಾವ ಸಾಮರ್ಥ್ಯ ಇದು? ಸೃಷ್ಟಿಕರ್ತೃತ್ವದ ಸಾಮರ್ಥ್ಯ. ಇದನ್ನು ಯಾರು ತಿಳ್ಕೊಳ್ತಾನೆ? ಅಂತಹ ಮನುಷ್ಯ, ಅವನಿಗೆ ಧ್ಯಾನ ಕೂಡತ್ತೆ. ಯೋಗ ಅಂದರೆ ಕೂಡುವಿಕೆ. ನಿಮಗೆ ದೇವರಲ್ಲಿ ಮನಸ್ಸು ಕೂಡಬೇಕಾದ್ರೆ ಹಿಂದಿನ ಇಂದಿನ ಮುಂದಿನ ಎಂದೆಂದಿಗೂ ಸೃಷ್ಟ ಆಗುವ ಜೀವಜಾತದ ತಂದೆ ಆ ಭಗವಂತ ಅಂತ ಅದು ಒಂದು ತಿಳ್ಕೊಳ್ಬೇಕು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವಸಮನ್ವಿತಾಃ. ನನ್ನನ್ನು ಚಿಂತನೆ ಮಾಡುವವ ಹೇಗೆ ಚಿಂತನೆ ಮಾಡಬೇಕು? ಈ ಜಗತ್ತಿಗೆ ನನ್ನನ್ನು ಸೃಷ್ಟಿಕರ್ತ ಅಂತ ತಿಳ್ಕೊಳ್ಬೇಕು. ನನ್ನಿಂದ ಈ ಎಲ್ಲ ಸಮಸ್ತವೂ ಕೂಡ ತಮ್ಮಷ್ಟಿಗೆ ತಾವೇ ವರ್ತನೆ ಮಾಡ್ತಾ. ಸೂರ್ಯ ನಿತ್ಯದಲ್ಲಿ ಪೂರ್ವದಲ್ಲಿ ಬರ್ತಾನೆ. ಇದು ಯಾಕಂದರೆ ನನ್ನ ಇಚ್ಛೆಗೆ ಒಳಪಟ್ಟು ಬರ್ತಾನೆ. ಹೀಗಾಗಿ ಜ್ಞಾನಿಗಳು ಹಾಗೆ ತಿಳಿದು ಭಕ್ತಿಯಿಂದ ನನ್ನನ್ನು ಭಜನೆ ಮಾಡ್ತಾರೆ, ನನ್ನನ್ನು ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾರಿಗೆ ನನ್ನ ಧ್ಯಾನ ಕೈಗೂಡತ್ತೆ, ಯಾರು ನನ್ನಲ್ಲಿ ಮನಸ್ಸನ್ನು ಇಡಬಹುದು ಅಂದರೆ ಮತ್ತೆ ಕೃಷ್ಣ ಹೇಳ್ತಾನೆ, ಅದಕ್ಕಾಗಿ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಂ ಪರಸ್ಪರಂ ಕಥಯಂಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅವ್ರಿಗೆ ಯಾವಾಗಲೂ ನನ್ನಲ್ಲೇ ಮನಸ್ಸು ಅಂದರೆ ಆ ಮನಸ್ಸಿನಲ್ಲಿ ದೇವರ ವಿಚಾರ ಸದಾ ಇರಬೇಕು. ಅವ್ರಿಗಿರುತ್ತೆ. ಮದ್ಗತ ಪ್ರಾಣ ಅಂದರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳನ್ನು ಭಗವಂತನ ಕಡೆಗೆ ತಿರುಗಿಸಿರ್ತಾರೆ. ಬೋಧಯಂತ ಪರಸ್ಪರಂ, ಇಬ್ಬರು ಕೂತಿರ್ತಾರೆ, ಗುರು ಶಿಷ್ಯ. ಗುರು ಶಿಷ್ಯನಿಗೆ ದೇವರ ಬಗ್ಗೆ ಹೇಳ್ತಿರ್ತಾನೆ, ಶಿಷ್ಯ ದೇವರ ಬಗ್ಗೆ ಕೇಳ್ತಿರ್ತಾನೆ. ಇಬ್ಬರ ನಡುವೆ ನಡೆಯುವ ತಪಸ್ಸು ದೊಡ್ಡ ತಪಸ್ಸು. ಆ ತಪಸ್ಸಿನಿಂದಲೂ ಕೂಡ ನನ್ನ ಧ್ಯಾನ ಕೈಗೂಡುತ್ತೆ. ದೊಡ್ಡ ತಪಸ್ರಿ. ಪಾಠ ಪ್ರವಚನದಲ್ಲಿ ನೋಡಿ, ಹೇಳುವ ಗುರುಗಳಿಗೆ ಏಕಾಗ್ರತೆ ಇಲ್ಲದೆ ಇದ್ದರೆ ಪಾಠ ಹೇಳಲಿಕ್ಕಾಗಲ್ಲ. ಕೇಳುವ ವಿದ್ಯಾರ್ಥಿಗೆ ಮನಸ್ಸು ಡೈವರ್ಟ್ ಆದರೆ ಅವನಿಗೂ ಏನು ಕೇಳಲಿಕ್ಕಾಗಲ್ಲ. ಕೇಳುವ ಇಬ್ಬರ ಜ್ಞಾನ ಅದು ದೇವರಲ್ಲಿ ಇತ್ತು ಅಂತಾದರೆ ಅಂದರೆ ಮಾತ್ರ ನಿಮಗೆ ಯೋಗ ಕೈಗೂಡುತ್ತೆ. ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಬಗ್ಗೆನೇ ವಿಚಾರ ಮಾಡ್ತಾ ತುಷ್ಯಂತಿ ರಮಂತಿ, ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. ಭಗವಂತನ ವಿಷಯ ಹೇಳುವವನಿಗೆ ಆನಂದ, ಕೇಳುವಾಗ ಕೇಳುವವನಿಗೂ ಆನಂದ. ಅಂಥವರಿಗೆ ಮಾತ್ರ ಭಗವಂತನಲ್ಲಿ ಮನಸ್ಸು ಕೂಡುತ್ತೆ. ಧ್ಯಾನ ಯೋಗಕ್ಕೆ ಅವನು ಫಿಟ್ ಆಗ್ತಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ತೇಷಾಂ ಅಂತಹವರು ಸತತಯುಕ್ತಾನಾಂ ನನ್ನಲ್ಲಿಯೇ ಸದಾ ಮನಸ್ಸು ಉಳ್ಳವರು, ನನ್ನ ಬಗ್ಗೆ ವ್ಯಾಪಾರವನ್ನು ಮಾಡುವವರು, ಅವರ ಕಣ್ಣುಗಳು ಸದಾ ನನ್ನನ್ನೇ ಹುಡುಕ್ತಿರುತ್ತೆ, ಜಗತ್ತಿನಲ್ಲೂ ನನ್ನನ್ನೇ ಹುಡುಕತ್ತೆ, ಪುಸ್ತಕದಲ್ಲಿಯೂ ನನ್ನನ್ನೇ ಹುಡುಕತ್ತೆ. ಅದು ನಿಜವಾದ ಕಣ್ಣು. ನಮ್ಮ ಕಣ್ಣು ಅದನ್ನು ಹುಡುಕೋದೇ ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಕನಕ ಕಿಂಡಿಯಲ್ಲಿ ಕೃಷ್ಣನನ್ನು ಕಂಡ. ಕನಕ ಕಿಂಡಿಯಲ್ಲಿ ಕೃಷ್ಣನನ್ನು ಕಂಡ. ನಾವು ಕಿಂಡಿಯಲ್ಲಿ ಕನಕವನ್ನೇ ಕಾಣ್ತೇವೆ. ಕನಕ ಅಂದರೆ ಬಂಗಾರ, ಅದನ್ನು ಕಾಣಬಾರದು, ಕೃಷ್ಣನನ್ನು ಕಾಣಬೇಕು. ನಾವು ನಮ್ಮದು ಈ ನವದ್ವಾರದ ಒಳಗೆ ಕೃಷ್ಣನನ್ನು ನೋಡುವ ಪ್ರಯತ್ನವನ್ನು ಮಾಡಬೇಕು. ದೇಹದ ಒಳಗೆ, ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನೋ. ಎಲ್ಲಿ ನೋಡಿದರೇನು, ಎಲ್ಲಿ ನೋಡಬೇಕೋ ಅಲ್ಲಿ ನೋಡಲಿಲ್ಲ. ಉಡುಪಿಗೆ ಬಂದರು, ಎಲ್ಲ ನೋಡಿದ್ರು,
ಎಲ್ಲಿ ಕೃಷ್ಣ ಅದೇನೋ ಕಾಣಲೇ ಇಲ್ಲ. ಮತ್ತು ನೋಡಿ ಏನು ಪ್ರಯೋಜನ? ಉಡುಪಿಗೆ ಬಂದು ಕೃಷ್ಣನ ನೋಡ್ದಿದ್ರೆ ಅವನು ಎಂಥ ವೇಸ್ಟ್ ಬಾಡಿಯೋ ಹಾಗೆ ಇಂಥ ಬಾಡಿ ಕೊಟ್ಟಾಗಲೂ ಒಳಗಿರೋ ದೇವರನ್ನ ನಾವು ನೋಡಲಿಲ್ಲ, ಆಗಲಿಲ್ಲ, ಪ್ರಯತ್ನವೂ ಮಾಡಲಿಲ್ಲ, ವೇಸ್ಟ್ ಆಗ. ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದ್ರೆ ಟೇಸ್ಟ್ ಬಂದದ್ದು ಸಾರ್ಥಕ ಅಂತಾರೆ. ಅವರಿಗೆ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಅವರಿಗೆ ನಾನು ಯೋಗ ಉಪಾಯ, ಬುದ್ಧಿಯಿಂದ ನನ್ನನ್ನು ಹೇಗೆ ತಿಳಿಬೇಕು ಅನ್ನುವ ಉಪಾಯವನ್ನು ನಾನು ಅವರಿಗೆ ಕೊಡ್ತೀನಿ. ಅದರಿಂದ ಮಾತ್ರ ಅವರು ನನ್ನನ್ನು ಹೊಂದಲಿಕ್ಕೆ ಸಾಧ್ಯ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಮಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರು ಭಗವಂತ ಅವರ ಮೇಲೆ ಅನುಗ್ರಹಿಸುವ ಸಲುವಾಗಿ ಅವರ ಜ್ಞಾನಕ್ಕೆ ನಾನು ವಿಷಯನಾಗಿ, ಅಜ್ಞಾನ ನಿಮಿತ್ತವಾದ ಅವರ ವಿಷಯ ಸುಖ ದುಃಖ ರೂಪವಾದ ಬಂಧನ, ಇದನ್ನೆಲ್ಲ ಜ್ಞಾನದ ದೀಪದಿಂದ, ತತ್ವಜ್ಞಾನದ ದೀಪವನ್ನು ಕೊಟ್ಟು ಆ ದೀಪದ ಬೆಳಕಿನಡಿಯಲ್ಲಿ ಅವರ ಅಜ್ಞಾನವನ್ನು ನಾನು ಕಳಿತೇನೆ. ಜ್ಞಾನದೀಪೇನ ಭಾಸ್ವತಃ ಆತ್ಮಭಾವಸ್ಥಃ. ಅವರ ಹೃದಯದ ಒಳಗಿರುವ ಅಜ್ಞಾನದ ಕತ್ತಲೆಯನ್ನು ನಾನು ತತ್ವಜ್ಞಾನದ ದೀಪದಿಂದ ಬೆಳಗಿಸ್ತೇನೆ. ಇದು ಭಗವಂತ ಕೊಟ್ಟಂತಹ ಆಶ್ವಾಸನೆ. ನೀವು ಈ ಮಾರ್ಗದಲ್ಲಿ ನಡೆದರೆ, ನನ್ನ ಮಾತನ್ನು ಕೇಳಿದ್ದೇ ಆದರೆ ನಾನು ನಿಮಗೆ ಒಳಗೆ ನಿಮ್ಮ ಜ್ಞಾನಕ್ಕೆ ವಿಷಯಕನಾಗಿ ನಾನು. ಭಾಗವತದಲ್ಲಿ ಹೇಳ್ತಾರೆ, ಯಾರು ಆ ಭಗವಂತನ ಶ್ರವಣ ಮನನಾದಿಗಳನ್ನು ನಿರಂತರ ಮಾಡ್ತಿರ್ತಾರೆ ಅವರ ಹೃದಯಕ್ಕೆ ದೇವರು ಪ್ರವೇಶ ಮಾಡ್ತಾನೆ. ಸದ್ಯೋ ಹೃದಯ ವರುದ್ಧ ತೇತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ದಾಸರಾಯರು ಹೇಳ್ತಾರೆ, ಜ್ಞಾನಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ ಬಾರೋ ಮನೆಗೆ ಗೋವಿಂದ. ಜ್ಞಾನಗೋಚರನಾಗಿ ಕಣ್ಣಿಗೆ, ಅಂತರಂಗದ ಕಣ್ಣಿಗೆ ಒಳಗೆ ಭಗವಂತ ಅಲ್ಲಿ ತತ್ವಜ್ಞಾನದ ದೀಪವನ್ನು ಹಚ್ಚಿ ಅಜ್ಞಾನದ ಎಲ್ಲ ಕತ್ತಲೆಯನ್ನು ಕಳಿತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಶ್ರೀ ಅರ್ಜುನೋವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂಚೈವ ಬ್ರವೀಷಿಮಿ. ನೀನು ಪರಬ್ರಹ್ಮ, ಶಾಶ್ವತ ನೆಲೆ, ಎಲ್ಲರೂ ನಿನ್ನನ್ನೇ ಹೊಂದಬೇಕು. ಸಜ್ಜನರು ಎಲ್ಲರ ಪ್ರಯತ್ನ ನಿನ್ನನ್ನು ಹೊಂದೋದೇ ಆಗಿದೆ. ನೀನು ಸರ್ವೋತ್ತಮನಾದವ, ಪರಮ ಪವಿತ್ರನಾದವ, ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪುರುಷ ನಾಮಕ ನೀನು, ಗುಣಪೂರ್ಣ ನಿರ್ವಿಕಾರನಾದವ, ಶಾಶ್ವತವಾದವ ನೀನು, ಹುಟ್ಟಿಲ್ಲದವ ನೀನು, ಎಲ್ಲೆಡೆಯಲ್ಲಿ ವ್ಯಾಪ್ತನಾದವ ನೀನು. ಈ ರೀತಿಯಾಗಿ ಆಹುಸ್ತ್ವಾಂ ಋಷಯಃ ಸರ್ವೇ, ಋಷಿಗಳು ಅಂದರೆ ಜ್ಞಾನಿಗಳು. ಯಾರೆಲ್ಲ ಜ್ಞಾನಿಗಳಿದ್ದಾರೆ ಅವರು ನಿನ್ನನ್ನು ಈ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ? ನಿನ್ನನ್ನು ಪರಬ್ರಹ್ಮ ಅಂತ ಕೊಂಡಾಡ್ತಾ ಇದ್ದಾರೆ. ಪರಮ ಪವಿತ್ರ, ಗುಣಪೂರ್ಣ, ನಿರ್ವಿಕಾರ, ಹುಟ್ಟಿಲ್ಲದವ, ಸರ್ವತ್ರ ವ್ಯಾಪ್ತ ಅಂತ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಯಾರ ಋಷಿಗಳು? ದೇವರ್ಷಿ ನಾರದಸ್ತತ ಅಸಿತಃ ದೇವಲಃ ವ್ಯಾಸ. ಎಲ್ಲ ಸರಿ, ಋಷಿಗಳ ಜೊತೆಯೊಳಗೆ ಯಾರನ್ನು ಸೇರಿಸಿದ್ದಾರೆ ಇಲ್ಲಿ? ವ್ಯಾಸಃ. ಅವ್ರು ಋಷಿಗಳ ಕೆಲವ್ರು ಹಾಗೆ ತಿಳ್ಕೊಳ್ಳಿ ಅಂತಲೇ ಹಾಗೆ ಸೇರಿಸಿದ್ದಾರೆ. ನೀವು ಹಂಗೆ ತಿಳ್ಕೊಳ್ಬೇಕು. ಯಾರಿಗೆ ಯೋಗ್ಯತೆ ಇಲ್ಲ ಅವ್ರಿಗೇನು ಬೇಕಾ ಅಟ್ ಪುಸ್ತಕ, ನೀವು ಯಾಕೆ ಆಚಾರ್ಯ, ನೀವು ಯಾಕೆ, ನಿಮ್ಮ ಹಂಗೆ ಯಾಕೆ,
ನಮ್ಮ ಹತ್ರ ಪುಸ್ತಕ ಇದು ಹಿಂಗೆ ಅಂದ್ಕೊಂಡು ಹೋಗ್ಬಿಟ್ರೆ ಅವ್ರು ಹಾಗೆ ತಿಳ್ಕೊಳ್ಳಿ ಅಂತಾನೆ. ನಮಗೆಲ್ಲ ಏನರ್ಥ, ನಿಜವಾಗಿ ಸಜ್ಜನರಿಗೆ ಏನರ್ಥ ಅಲ್ಲ, ದೇವರ ಈ ಗುಣಗಳನ್ನು ಪರಿಪೂರ್ಣವಾಗಿ ತಿಳಿಸಬೇಕಾದ್ರೆ ದೇವರಲ್ಲದೆ ಮತ್ತಾರಿಗೂ ತಿಳಿಸ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ವ್ಯಾಸ. ಭಗವಂತನ ಗುಣವನ್ನು ಸರಿಯಾಗಿ ತಿಳಿದವ್ರು ಯಾರು? ದೇವರೊಬ್ಬನೇ. ಅದಕ್ಕೆ ಅವನೇ ವರ್ಣನೆ ಮಾಡಕ್ಕೆ ಮತ್ತಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸ ಸ್ವಯಂ ಚೈವ ಬ್ರವೀಷಿಮೆ ಸರ್ವಮೇತದ್ರುತಂ ಮನ್ಯೆ. ನೀ ಹೇಳೋ ಮಾತೆಲ್ಲ ನಿಜ. ಋಷಿಗಳೆಲ್ಲ ನಿನ್ನನ್ನು ಏನು ಕೊಂಡಾಡ್ತಾರೆ ಅದೆಲ್ಲ ನಿಜ. ಯನ್ಮಾಂ ವದಸಿ ಕೇಶವ ನಹಿತೇ ಭಗವನ್ ಭಕ್ತಿ ವಿದುರ್ದೇವಾನ ದಾನವಾ. ನೀ ಹೇಳುತ್ತಿರೋ ಈ ಎಲ್ಲ ಮಹಾತ್ಮೆ ನಿಜ ಅಂತ ತಿಳ್ಕೊಳ್ತೇನೆ. ನಿನ್ನ ಸಾಮರ್ಥ್ಯದ ಅತಿಶಯ ದೇವತೆಗಳು ಕೂಡ ಸಾಕಲ್ಯೇನ ತಿಳ್ಕೊಳ್ಳಿಕ್ಕಾಗೋಲ್ಲ. ಸ್ವಯಮೇವಾತ್ಮಾನಮಾತ್ಮಾನಂ ವೇತತ್ವಂ ಪುರುಷೋತ್ತಮ. ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ವಕ್ತುಮಖ್ಯಶೇಷೇಣ ದಿವ್ಯಾತ್ಮವಿಭೂತಯಃ ಯಾಭಿಃ ವಿಭೂತಿಭಿರ್ಲೋಕಾನ್ ತ್ವಂ ವ್ಯಾಪ್ಯಸಿ ತಿಷ್ಠತಿ. ಭಗವಂತ ಈ ಎಲ್ಲದಕ್ಕೆ ಕಾರಣನಾದ, ಎಲ್ಲದಕ್ಕೆ ನಿಯಾಮಕನಾದ ಹೇ ಭಗವಂತ, ನಿನ್ನ ಸಾಮರ್ಥ್ಯವನ್ನು ನೀನೊಬ್ಬನೇ ತಿಳ್ಕೊಳ್ಬೇಕೇ ವಿನ ಮತ್ತಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಹೇಗೆ ತಿಳ್ಕೊಳ್ಳೋದು? ನೀನು ಯಾವೆಲ್ಲ ವಿಭೂತಿ ರೂಪಗಳಿಂದ ಈ ಲೋಕವನ್ನು ವ್ಯಾಪಿಸಿಕೊಂಡಿದ್ದೀಯ ಅದು ನಂಗೆ ಹೇಗೆ ಗೊತ್ತಾಗಬೇಕು? ಅಪ್ರಾಕೃತವಾದದ್ದು ನಿನ್ನ ವಿಭೂತಿ ರೂಪ. ಪ್ರಾಕೃತವಾದ ಕಣ್ಣುಗಳಿಗೆ ಕಾಣಿಸೋದೇ ಇಲ್ಲ. ನೀನು ಹೇಳಬೇಕು ಇದರೊಳಗಿದ್ದೇನೆ ಇದರೊಳಗಿದ್ದೇನೆ. ನೀ ಹೇಳಿದ್ರೆ, ಯಾಕಂದ್ರೆ ನಂಗೆ ಕಂಡ್ರೆ ನಾನೇ ಹೇಳ್ಬಿಡು, ನಂಗೆ ಕಾಣಲ್ಲ. ನಿನ್ನ ರೂಪಗಳೆಲ್ಲ ಅಪ್ರಾಕೃತವಾದದ್ದು. ನೀನು ತಿಳಿಸಿಕೊಟ್ರೆ ನಾನು ತಿಳ್ಕೊಳ್ಬಹುದು, ಇಲ್ಲದೆ ಇದ್ರೆ ನಂಗೆ ತಿಳಿಯೋಲ್ಲ. ಆದ್ದರಿಂದ ಕಥಂ ವಿದ್ಯಾಮಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ನಾನು ನಿನ್ನನ್ನು ಎಷ್ಟೇ ಧ್ಯಾನ ಮಾಡಿದರೂ ನನ್ನ ಯೋಗ್ಯತೆಯಿಂದ ನಿನ್ನನ್ನು ತಿಳಿದುಕೊಳ್ಳುವ ಯೋಗ್ಯತೆ ನನಗೆ ಬರೋಲ್ಲ. ಅಲ್ಲ, ಇಂದ್ರನಿಗೆ ಆಗೋಲ್ಲ ಅಂದಮೇಲೆ ನಾವೇ ತಿಳ್ಕೊಳ್ತೀವಿ ಅಂತ ಯಾರು ಪ್ರಯತ್ನ ಮಾಡಿದ್ರೂ ಅಪ್ರಾಕೃತವಾದ ಆ ಪರಮಾತ್ಮ ಪ್ರಾಕೃತವಾದ ವಸ್ತುಗಳ ಒಳಗೆ ಹೇಗಿದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ.